ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ದೀಪಾವಳಿಯ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ದೀಪಾವಳಿ ಹಬ್ಬದಲ್ಲಿ ನಾವು ಧನತ್ರಯೋದಶಿ ದಿನ ಯಮ ದೀಪಾರಾಧನೆಯನ್ನು ಮಾಡ್ತೀವಿ ಸ್ನೇಹಿತರೆ. ಈ ಯಮ ದೀಪಾರಾಧನೆಯನ್ನು ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಈ ದೀಪವನ್ನು ಹಚ್ಚುತ್ತೀವಿ. ಇದೊಂದು ದಿವಸ ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚೋದು. ಬೇರೆ ಯಾವುದೇ ದಿನ ನಾವು ದೀಪವನ್ನು ಆ ದಿಕ್ಕಿಗೆ ಮುಖ ಮಾಡಿ ಹಚ್ಚೋದಿಲ್ಲ ಸ್ನೇಹಿತರೆ. ಇನ್ನು ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು, ಈ ದೀಪವನ್ನು ಹಚ್ಚೋದಕ್ಕೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು, ಎಷ್ಟು ಬತ್ತಿಯನ್ನು ಹಾಕಬೇಕು, ಈ ದೀಪವನ್ನು ಹಚ್ಚಬೇಕಾದಾಗ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಮತ್ತು ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ದೀಪವನ್ನು ಹಚ್ಚೋದಕ್ಕೆ ಅಂದರೆ ಈ ಧನತ್ರಯೋದಶಿ ದಿನ ಈ ದೀಪಾರಾಧನೆಯನ್ನು ನಾವು ಯಾಕೆ ಮಾಡಬೇಕು ಮತ್ತು ಅದರ ಹಿಂದೆ ಇರುವ ಒಂದು ಸಣ್ಣ ಪೌರಾಣಿಕ ಕಥೆ ಇದೆ ಸ್ನೇಹಿತರೆ. ಆ ಕಥೆಯನ್ನು ನಾನು ಮೊದಲಿಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ದೀಪವನ್ನು ನಾವು ಯಮ ದೀಪಾರಾಧನೆ ಅಂತ ಯಾಕೆ ಕರಿತೀವಿ ಅಂದರೆ, ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾರಿಗೂ ಸಹ ಅಕಾಲಿಕ ಮೃತ್ಯು ಬರೋದಿಲ್ಲ ಮತ್ತು ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ದೀಪವನ್ನು ನಾವು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇದರ ಹಿಂದೆ ಇರುವ ಪೌರಾಣಿಕ ಕಥೆನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿಗೆ ರಾಜಕುಮಾರ ಹುಟ್ಟುತ್ತಾನೆ ಸ್ನೇಹಿತರೆ. ಆ ರಾಜನ ಹೆಸರು ಹಿಮ. ಆ ರಾಜಕುಮಾರನ ಜನನವಾಗುತ್ತಿದ್ದಂತೆ ಮಹಾರಾಜನು ಜ್ಯೋತಿಷಿಗಳನ್ನು ಕರೆಸಿ ಅವನ ಭವಿಷ್ಯವನ್ನು ಕೇಳಿಸಿ ನೋಡುತ್ತಾರೆ. ಆಗ ಜ್ಯೋತಿಷಿಗಳು ಈ ರಾಜಕುಮಾರನ ವಿವಾಹವಾದ 4 ದಿನಗಳ ನಂತರ ಈ ರಾಜಕುಮಾರನಿಗೆ ಸರ್ಪದ ಕಡಿತದಿಂದ ಮರಣ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಮಹಾರಾಜರಿಗೆ ತುಂಬ ದುಃಖವಾಗುತ್ತದೆ. ಆದರೆ ಹೀಗೆ ಕಾಲವು ಸಾಗ್ತಾ ಇರುತ್ತೆ. ರಾಜಕುಮಾರ ಬೆಳೆದು ದೊಡ್ಡವನಾಗ್ತಾನೆ. ಅವನಿಗೆ ಮದುವೆಯನ್ನು ಸಹ ಮಾಡ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ರಾಜಕುಮಾರನ ತಂದೆ ತಾಯಿಗಳಿಗೆ ಮದುವೆಯಾದ 4 ದಿನಕ್ಕೆ ನಮ್ಮ ಮಗ ಸಾಯ್ತಾನೆ ಅನ್ನೋ ಭೀತಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಅವನ ಹೆಂಡತಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ಆದರೆ ಅವನ ಹೆಂಡತಿ ತನ್ನ ಮದುವೆಯಾದ 4ನೆಯ ದಿನ ತನ್ನ ಗಂಡನನ್ನು ಕಾಪಾಡಿಕೊಳ್ಳುವುದಕ್ಕೆ ಮನೆಯಲ್ಲಿರುವಂಥ ಚಿನ್ನ, ವಜ್ರ, ವೈಡೂರ್ಯ ಎಲ್ಲವನ್ನು ರಾಶಿ ಹಾಕಿ ಅದರ ಸುತ್ತ ದೀಪಗಳನ್ನು ಹಚ್ಚಿಡ್ತಾಳೆ. ಹಾಗೆ ದೀಪಗಳನ್ನ ಹಚ್ಚಿಟ್ಟು ಇಡೀ ದಿನ ರಾಜಕುಮಾರನು ನಿದ್ರೆಯನ್ನು ಮಾಡದ ಹಾಗೆ ಜಾಗರಣೆಯನ್ನು ಮಾಡುತ್ತಾ, ಕಥೆಗಳನ್ನು ಹೇಳುತ್ತಾ, ಹಾಡುಗಳನ್ನು ಹೇಳುತ್ತಾ, ಹೀಗೆ ಕೀರ್ತನೆಗಳನ್ನು ಹಾಡುತ್ತಾ ತನ್ನ ಪತಿಯನ್ನು ನಿದ್ರೆಗೆ ಜಾರದಂತೆ ನೋಡಿಕೊಳ್ಳುತ್ತಾಳೆ. ಅಷ್ಟೊತ್ತಿಗಾಗಲೇ ಸರ್ಪದ ರೂಪದಲ್ಲಿ ಯಮಧರ್ಮರಾಯ ರಾಜಕುಮಾರನನ್ನು ಕಚ್ಚೋದಕ್ಕೆ ಅಂತ ಬರ್ತಾನೆ. ಆದರೆ ಆ ಒಂದು ರಾಶಿ ಹಾಕಿದಂಥ ಬಂಗಾರದ ಒಂದು ವಜ್ರ ವೈಡೂರ್ಯದ ರಾಶಿಗೆ, ಬೆಳಕಿಗೆ ಸರ್ಪದ ಕಣ್ಣುಗಳು ಕುರುಡಾಗಿ ಬಿಡುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜಕುಮಾರನನ್ನು ಹುಡುಕೋದಕ್ಕೆ ಸರ್ಪಕ್ಕೆ ಆಗಲ್ಲ. ಆಗ ಆ ಸರ್ಪ ಅಲ್ಲೇ ಒಂದು ಕಡೆ ಹಾಗೆ ಕುತ್ಕೊಂಡು ಬಿಡುತ್ತೆ. ಅಷ್ಟೊತ್ತಿಗೆ ಬೆಳಕಾಗಿಬಿಡುತ್ತೆ. ಆಗ ಸಮಯ ಮೀರಿ ಹೋಗಿರುತ್ತೆ. ಆಗ ರಾಜಕುಮಾರ ಮತ್ತು ಅವನ ಹೆಂಡತಿಗೆ ಆಶೀರ್ವಾದವನ್ನು ಮಾಡಿ ವಾಪಸ್ಸು ಹೋಗ್ತಾರೆ. ಹಾಗಾಗಿ ಈ ಒಂದು ಧನತ್ರಯೋದಶಿ ದಿನ ಯಮದೀಪವನ್ನು ಹಚ್ಚಬೇಕು ಸ್ನೇಹಿತರೆ. ಇದನ್ನು ಯಮ ದೀಪಾರಾಧನೆ ಅಂತ ಕರೀತಾರೆ. ಮತ್ತು ಈ ದಿನ ದೀಪಗಳನ್ನು ಸಹ ದಾನ ಮಾಡುವ ಪದ್ಧತಿಯೂ ಸಹ ಇದೆ. ಈ ದಿನ ಯಾರು ಸಂಜೆ ಯಮನ ಹೆಸರಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸ್ತಾರೋ ಅವರಿಗೆ ಅಕಾಲ ಮರಣದ ಭಯ ನಿವಾರಣೆ ಆಗುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಧನತ್ರಯೋದಶಿ ದಿನ ಯಮದೀಪದ ಆರಾಧನೆಯನ್ನು ಮಾಡಬೇಕು. ಇನ್ನು ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು, ಯಾವ ದಿಕ್ಕಿಗೆ ಹಚ್ಚಬೇಕು, ಎಷ್ಟು ಬತ್ತಿಗಳನ್ನ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಧನತ್ರಯೋದಶಿ ದಿನ ಮನೆಯ ಮುಂದೆ ಒಂದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ
ಒಂದು ಕುಬೇರ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಅದರ ಮೇಲೆ ಒಂದು ಸಣ್ಣ ಮಣೆಯನ್ನು ಇಟ್ಟು ಆ ಮಣೆ ಮೇಲೆ ಒಂದು ದೀಪವನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಇಡಬೇಕು ಸ್ನೇಹಿತರೆ. ಆ ದೀಪಕ್ಕೆ 3 ಬತ್ತಿಗಳನ್ನ ಹಾಕಬೇಕು. 3 ಜೋಡು ಬತ್ತಿಗಳನ್ನ ಅಂದರೆ ಒಂದು ದಕ್ಷಿಣಕ್ಕೆ ಮುಖ ಮಾಡಿ ಇರಬೇಕು, ಒಂದು ಪೂರ್ವಕ್ಕೆ, ಒಂದು ಪಶ್ಚಿಮಕ್ಕೆ. ಈ ರೀತಿಯಾಗಿ ದೀಪಕ್ಕೆ 3 ಬತ್ತಿಗಳನ್ನು ಹಾಕಿ ಅದಕ್ಕೆ ಆದಷ್ಟು ಎಳ್ಳೆಣ್ಣೆಯನ್ನು ಹಾಕಿ ನಾವು ಆ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ದೀಪದ ಮುಂದೆ ನಿಂತು ನಾವು ದೀಪವನ್ನು ಹಚ್ಚಬಾರ್ದು. ದೀಪ ಎಡಗಡೆ ಅಥವಾ ಬಲಗಡೆ ನಿಂತು ನಾವು ದೀಪವನ್ನು ಹಚ್ಚಿ ಬೇಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಯಾರಿಗೇ ಆದರೂ ಅನಾರೋಗ್ಯದ ಸಮಸ್ಯೆಗಳು ಬರಬಾರ್ದು, ಯಾರಿಗೂ ಅಕಾಲಿಕ ಮೃತ್ಯು ಬರಬಾರ್ದು ಅಂತ ಬೇಡ್ಕೊಂಡು ಆ ದೀಪವನ್ನು ಹಚ್ಚಿ ದೀಪಕ್ಕೆ ಪೂಜೆಯನ್ನು ಮಾಡಬೇಕು. ಒಂದೇ ಸರ್ತಿ ಎಣ್ಣೆಯನ್ನು ಹಾಕಿದರೆ ಸಾಕು ಸ್ನೇಹಿತರೆ. ಈ ದೀಪವನ್ನು ಹಚ್ಚಬೇಕಾದಾಗ ಈ ದೀಪವನ್ನು ಹಚ್ಚುವಂಥವರು ಆರೋಗ್ಯವಂತವರಾಗಿರಬೇಕು, ಅವರು ಮಧ್ಯವಯಸ್ಕನವರಾಗಿರಬೇಕು. ಮತ್ತು ಈ ದೀಪದ ಹತ್ತಿರ ಸಣ್ಣ ಮಕ್ಕಳನ್ನ ಬಿಡಕ್ಕೆ ಹೋಗ್ಬಾರ್ದು. ಆ ದೀಪದ ಹತ್ತಿರ ಮುಂದೆ ಹಿಂದೆ ಯಾರಿಗೂ ಅಡ್ಡಾಡೋದಕ್ಕೆ ಆ ಮಕ್ಕಳು ಆಟ ಆಡೋದನ್ನು ತಪ್ಪಿಸ್ಬೇಕು. ಅದನ್ನು ನಾವು ನೋಡಿಕೊಂಡು ಇರಬೇಕಾಗುತ್ತೆ. ಮತ್ತು ಈ ದೀಪವನ್ನು ಹಚ್ಚಬೇಕಾದಾಗ ನಾವು ತಪ್ಪದೇ ಒಂದು ಪಾಲಿಸಬೇಕಾದಂಥ ನಿಯಮ ಏನಂತಂದರೆ ಆ ದೀಪಕ್ಕೆ ನಾವು ಅಭಿಮುಖವಾಗಿ ಕೂತ್ಕೊಂಡು ಹಚ್ಚಬಾರ್ದು, ಪಕ್ಕದಲ್ಲಿ ನಿಂತು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ನಿಯಮವನ್ನು ತಪ್ಪದೇ ಪಾಲಿಸಬೇಕು. ಇದಿಷ್ಟು ಯಮದೀಪಾರಾಧನೆಯ ಒಂದು ಮಾಹಿತಿ ಸ್ನೇಹಿತರೆ. ನಾವು ದಕ್ಷಿಣ ದಿಕ್ಕಿಗೆ ಈ ಒಂದು ಧನತ್ರಯೋದಶಿ ದಿನ ಮಾತ್ರ ಈ ಒಂದು ದೀಪವನ್ನು ಯಮನಿಗೆ ಹಚ್ತೀವಿ ಸ್ನೇಹಿತರೆ. ಯಾಕಂದರೆ ದಕ್ಷಿಣ ದಿಕ್ಕಿನ ದಿಕ್ಪಾಲಕ ಯಮದೇವರು. ಹಾಗಾಗಿ ಆ ದಿನ ಈ ಒಂದು ಯಮದೇವರಿಗೆ ಈ ಒಂದು ದೀಪವನ್ನು ಹಚ್ಚೋದು ನಮ್ಮ ಹಳೆ ಕಾಲದಿಂದ ನಡೆದುಕೊಂಡು ಬಂದಿರುವ ಒಂದು ಪದ್ಧತಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳು. ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ.